ಹಾಯ್ ಹಲೋ ನಮಸ್ತೆ. ಇವತ್ತು ಸಂಜೆ ನಮ್ಮ ಮನೆಯವರು ಚಿಕನ್ ತೊಗೊಂಬಂದಿದ್ರು, ಅಂದರೆ ಚಿಕನ್ ಗ್ರೇವಿ ಮಾಡಿಕೊಡು ಅಂತ. ಅದಕ್ಕೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಈಸಿಯಾಗಿ, ಏನೂ ಎಣ್ಣೆಲಿ ಹಾಕಿ ಹುರ್ಕೊಳ್ಳೋದು ಅದು ಇದು ಏನೂ ಇಲ್ಲ, ತುಂಬ ಈಸಿ ಆಗುತ್ತೆ. ಒಂದು 5 ನಿಮಿಷಕ್ಕೆ ಮಾಡ್ಕೊಬೋದು. 1 ಟೀ ಸ್ಪೂನಷ್ಟು ಮೆಣಸುಕಾಳು, 1.5 ಇಂಚಷ್ಟು ಶುಂಠಿ, ಮತ್ತು ಒಂದು 10ರಿಂದ 12 ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಅದ್ರ ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ, ಮತ್ತು ಹುರ್ಗಡ್ಲೆ, 1/4 ಸ್ಪೂನಷ್ಟು ಸೋಂಪು, 1 ಚಿಟಿಕೆ 2 ಚಿಟಿಕೆಯಷ್ಟು ಚಕ್ಕೆ, ಮತ್ತು ಒಂದು 5-6 ಲವಂಗ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಒಂದು ಏಲಕ್ಕಿ. ನೆಕ್ಸ್ಟು 1 ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನು ಜೀರಿಗೆ, 1/4 ಸ್ಪೂನ್ ಗರಂ ಮಸಾಲ, ಒಂದು ಕಾಲು ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ತೊಗೋಬೇಡಿ, ಚೆನ್ನಾಗಿರಲ್ಲ ಟೇಸ್ಟು. ಸೊ ಇಷ್ಟು ಹಾಕ್ಬಿಟ್ಟು ಒಂದು ಚಿಕನ್ ಗ್ರೇವಿನ ಮಾಡಿ ತೋರಿಸ್ತೀನಿ. ಅಂದರೆ ಗ್ರೀನ್ ಕಲರು ತುಂಬ ಚೆನ್ನಾಗಿರುತ್ತೆ. ಇಷ್ಟು ಮಸಾಲೆನ ಹಾಗೆ ಹಸಿಯಾಗೇ ರುಬ್ಕೊಬಿಡೋದು. ಇದ್ರ ಜೊತೆಗೆ ಇದು ಬರೀ ಒಗ್ಗರಣೆಗೆ ಅಷ್ಟೇ. ಒಂದು ಅರ್ಧ ಈರುಳ್ಳಿ, ಒಂದು ಚಿಟಿಕೆಯಷ್ಟು ಕರಿಬೇವು, ಒಂದೇ ಒಂದು ಎಲೆ ಪಲಾವ್ ಎಲೆ, ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. 1/4 ಹಿಡಿಯಷ್ಟು ಪುದೀನ, ಜಸ್ಟ್ ಒಗ್ಗರಣೆಗಷ್ಟೇ ಇದು. ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಿಕ್ಸಿ ಆಡಿಸ್ಕೊಂಬರೋ ಅಷ್ಟರಲ್ಲಿ ನಾವು ಚಿಕನ್ನು ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ಸೊ ಕುಕ್ಕರ್ ಇಟ್ಟಿದ್ದಾಯಿತು, ಸ್ಟವ್ ಆನ್ ಮಾಡಿ ಇದಕ್ಕೆ 3 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಬಿಡೋಣ. ನಾನು ಸುಮ್ಮನೆ ಹಾಗೆ ಹಾಕೋತಿದ್ದೀನಿ. ನೀವು ಬೇಕಾದರೆ ಒಂದು ಅಳತೆ ಮಾಡ್ಕೊಂಡು ಬೇಕಾದರೂ ಹಾಕೋಬೋದು. ಎಣ್ಣೆ ಕಾದಿದೆ. ಎಣ್ಣೆ ಕಾದಾದ್ಮೇಲೆ ಪಲಾವ್ ಎಲೆ ಏನು ತೊಗೊಂಡಿದ್ವು ಅದು ಪುದೀನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಕರಿಬೇವಿನ ಸೊಪ್ಪು, ಮತ್ತು ಅದ್ರ ಜೊತೆಗೆ ಈರುಳ್ಳಿ ಇಷ್ಟು ಹಾಕ್ಬಿಡೋಣ. ಇಷ್ಟು ಹಾಕ್ಬಿಟ್ಟು ಇದು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಬಿಡೋಣ. ಇದು ಕೆಂಪಗಾಗೋ ಅಷ್ಟರಲ್ಲಿ ನಾವೇನು ಇವಾಗ ಅರ್ಧ kg ಚಿಕನ್ ತೊಗೊಂಡಿದ್ವಲ್ಲ, ಅದನ್ನು ಅರ್ಧ kg ಚಿಕನ್ನು ವಾಶ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಅದು ಸ್ವಲ್ಪ ಕೆಂಪಗಾಗಲಿ. ಅಂದರೆ ಒಂದು 5 ನಿಮಿಷದಲ್ಲಿ ಅಡುಗೆ ಚಿಕನ್ ಮಾಡ್ಕೊಂಡು ತಿನ್ನಬೇಕು ಅನ್ನೋರು ಆರಾಮಾಗಿ ಮಾಡ್ಕೋಬೋದು ಇದನ್ನು. ನೋಡಿ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಏನಿಲ್ಲ, ತುಂಬ ಈಸಿ. ಇವಾಗ ನಾವು ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಹಾಕಬೇಕು. ಇದು ಸ್ವಲ್ಪ ಎಣ್ಣೆಲಿ ಚೆನ್ನಾಗೆ ನೀರಲ್ಲಿ ನಾವು ತೊಳೆದಿರ್ತೀವಲ್ವಾ, ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಎಣ್ಣೆ ಅಂಶ ಬಿಡಬೇಕು ಇದರಲ್ಲಿ, ಆವಾಗ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ, ಒಂದು ಟೀ ಸ್ಪೂನಷ್ಟು ಸಾಲ್ಟ್. ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಅಷ್ಟೇ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ನೀರೆಲ್ಲ ಹಿಂಗೋವರೆಗೂ ಮಸಾಲೆನೇ ಹಾಕಬೇಡಿ, ಚೆನ್ನಾಗಿ ಬರಲ್ಲ. ಸ್ವಲ್ಪ ಇದರಲ್ಲಿರೋ ನೀರಿನ ಅಂಶ ಹೋದ್ಮೇಲೆ ನೀವು ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದು ಒಂದು 2 ನಿಮಿಷ ಸ್ವಲ್ಪ ಡ್ರೈ ಆಗಲಿ ನೀರು. ನಮ್ಮ ಹಸ್ಬೆಂಡ್ ನಾನು ಏನೇ ಮಾಡಿದ್ರು ನನಗೆ ಹೆಲ್ಪ್ ಮಾಡ್ತಾರೆ. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವರೇ ಇದನ್ನು ಹೇಳ್ಕೊಟ್ಟಿದ್ದು. ನೋಡಿ, ಅವ್ರಿಗಿಷ್ಟ ಇದು ತುಂಬ. ಅವ್ರಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟಿದೆ. ಇವಾಗ ಅವರು ಊಟ ತಿನ್ಕೊಂಡು ಕೆಲ್ಸಕ್ಕೆ ಹೋಗಬೇಕು. ಸೊ ಅದಕ್ಕೆ ಬೇಗ ಆಗುತ್ತೆ ಅಂತೇಳಿ ಇದನ್ನು ಮಾಡ್ತಾ ಇರೋದು. ನೋಡಿ ಇಷ್ಟು ಡ್ರೈ ಆಗಿದೆ. ಆಗಿದ್ದಾದಮೇಲೆ ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೇನು ಹಾಕೋದಿಲ್ಲ ಇದಕ್ಕೆ, ಇಷ್ಟೇನೆ.
ಇದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಜಾಲಿಸ್ಬಿಟ್ಟು ಇದಕ್ಕೆ ಹಾಕೋದಷ್ಟೇ. ಜಾಲಿಸಿರೋದು, ಜಾಸ್ತಿ ನೀರು ಹಾಕ್ಬೇಡಿ, ಮತ್ತೆ ತೆಳ್ಳಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರನ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಎಲ್ಲ ಹಾಕಿದ್ದಾಯಿತು. ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ನಮಗೆ ಪೂರಿಗೆ ಮತ್ತು ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸಾಕು ನೀರು. ಇವಾಗ ಬರೀ ಒಂದೇ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ. ಯಾಕೆಂದರೆ ಇದು ಬೈಲರ್ ಚಿಕನ್ ಆಗಿರೋದ್ರಿಂದ ನಾವು ಫಸ್ಟೇ ಸ್ವಲ್ಪ ಎಣ್ಣೆಲೆಲ್ಲ ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀವಲ್ಲ, ಅರ್ಧ ಬೆಂದೋಗಿರುತ್ತೆ. ಮಸಾಲೆ ಜೊತೆಗೆ ಬೇಯೋಕ್ಕೆ ಒಂದು ವಿಸಲ್ ಸಾಕು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಅಷ್ಟೇ ಸಾಕು. ಬೇಕಂದರೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇಲ್ಲಾಂದರೆ ಬೇಡ. ಇವಾಗ ಕುಕ್ಕರ್ ಮುಚ್ಚೋಣ. ಒಂದೇ ಒಂದು ವಿಸಲ್ ಸಾಕು. ಕುಕ್ಕರ್ ಆಗೈತೆ, ಓಪನ್ ಮಾಡೋಣ. ನೋಡಿ, ತುಂಬ ಚೆನ್ನಾಗಾಗೈತೆ. ಚಪಾತಿಗೆ ಬಿಸಿ ಅನ್ನಕ್ಕೆ ಆರಾಮಾಗಿ ಹಾಕ್ಕೊಂಡು ತಿನ್ಬೋದು. ನಾವು ಮುದ್ದೆ ಮಾಡಿದ್ದೀವಿ, ಮುದ್ದೆಗೆ ಹಾಕ್ಕೊಂಡು ತಿಂತೀವಿ. ನೋಡಿ, ನೀವು ಮಾಡಿಕೊಂಡು ತಿನ್ನಿ, ಹೇಗಿದೆ ಟೇಸ್ಟು ಅಂತ ಹೇಳಿ. ಓಕೆನಾ? ನೋಡಿ, ನಮ್ಮದು ಈ ಥರ ಬಂದಿದೆ. ಥ್ಯಾಂಕ್ ಯು.